ಶ್ರೀರಾಮದೇವರು ಜನ್ಮವನ್ನು ತಾಳಿದಂತಹ ಸಂದರ್ಭ ನೋಡಿ. ಈಗ ಯುಗಾದಿ ಹಬ್ಬ ಆದ ನಂತರದಲ್ಲಿ 8 ದಿನಕ್ಕೆ ಸರಿಯಾಗಿ ಅಂದರೆ ನವಮಿ ಹುಟ್ಟುತ್ತೆ. ಆ ದಿನ ಶ್ರೀರಾಮಚಂದ್ರರು ಪುನರ್ವಸು ನಕ್ಷತ್ರದಲ್ಲಿ ಜನನವನ್ನು ತಾಳ್ತಾರೆ. ಚೈತ್ರ ಮಾಸ ವಸಂತ ಋತುವಿನಲ್ಲಿ ಎಂದು ನವಮಿ ಬರುತ್ತೋ ಅಂದು ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರರು ಜನನವನ್ನು ತಾಳ್ತಾರೆ. ಆ ನಕ್ಷತ್ರಕ್ಕೆ ನಾವು ಮಹಾನಕ್ಷತ್ರ ಅಂತ ಹೇಳ್ತಿರ್ತೀವಿ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದಂಥವರು ಆಲ್ಮೋಸ್ಟ್ ಶ್ರೀರಾಮನ ಒಂದು ವ್ಯಕ್ತಿತ್ವವಾದರೂ ಅವರಲ್ಲಿ ಅಡಕವಾಗಿರುತ್ತೆ. ಅಂದು ಇದೇ ರೀತಿಯಲ್ಲಿ ಬಿಸಿಲು ಉಷ್ಣಾಂಶ ಹೆಚ್ಚಿದ್ದಂತಹ ಸಂದರ್ಭಗಳಲ್ಲಿ ಶ್ರೀರಾಮನ ಪಿತೃ ಆದಂತಹ ದಶರಥ ಮಹಾರಾಜರು ಇಡೀ ಆ ಕುಲಕ್ಕೆ, ಇಡೀ ಆ ನಗರಕ್ಕೆ ಪಾನಕವನ್ನು ಹಂಚ್ತಾರೆ. ಸಿಹಿ ಸುದ್ದಿಯನ್ನು ಕೊಟ್ಟಂತಹ ತನ್ನ ಮಗ ಜನನವಾದಂತಹ ಸಿಹಿ ಸುದ್ದಿಗೆ ಎಲ್ಲ ಜನಗಳಿಗೂ ತಂಪನ್ನು ಅರಿಬೇಕು ಅನ್ನೋಕ್ಕೋಸ್ಕರ, ತಂಪಾಗಲಿ ಅನ್ನೋಕ್ಕೋಸ್ಕರವಾಗಿ ಪಾನಕವನ್ನು ಮಾಡ್ತಾರೆ. ನಂತರದಲ್ಲಿ ಮಜ್ಜಿಗೆಯನ್ನು ಕೊಡ್ತಾರೆ. ಇದೆಲ್ಲವೂ ಸಹ ಜನಗಳಿಗೆ ಹಂಚಿ ಖುಷಿಯನ್ನು ಪಡ್ತಾರೆ. ನಾವೀಗೇನು ಕೊಡ್ತೀವಿ, ಒಂದು ಮೈಸೂರು ಪಾಕು, ಲಾಡೋ, ಮತ್ತೊಂದು ಕೊಡ್ತೀವಿ. ಆಗ ದಶರಥ ಮಹಾರಾಜರು ಮಾಡಿದಂಥದ್ದು ಎಲ್ಲ ಪುರ ಜನಗಳಿಗೆ ನಾವೇನು ಪಾನಕವನ್ನು, ಅದಕ್ಕೆ ನಾವು ಪಾನಕ ಅಂತ ಹೇಳ್ತೀವಿ. ಪಾನಕ ಸೃಷ್ಟಿಯಾಗಿದ್ದು ಪಾನಕವನ್ನು ಹಂಚುತ್ತಾರೆ. ಅದೇ ಕಾರಣಕ್ಕೆ ಇವತ್ತು ದೇವಸ್ಥಾನಗಳಲ್ಲಿ ನಾವು ಪಾನಕವನ್ನು ಹಂಚೋದು. ರಾಮನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಪಾನಕ. ತಂದೆಯ ವಾಕ್ಯ, ಪಿತೃವಾಕ್ಯ ಪರಿಪಾಲಕ. ತನ್ನ ತಂದೆಗೇನಿಷ್ಟ ಅದು ರಾಮನಿಗಿಷ್ಟ. ತಂದೆಗೇನು ವಾಕ್ಯವನ್ನು ಕೊಡ್ತಾರೆ ಆ ವಾಕ್ಯವನ್ನು ಪರಿಪಾಲನೆ ಮಾಡುವಂಥದ್ದು ರಾಮನ ಕರ್ತವ್ಯ. ರಾಮ ಅದನ್ನೇ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಎಂದೂ ಸಹ ಜನ್ಮ ಕೊಟ್ಟಂತಹ ಮಾತಾಪಿತೃಗಳನ್ನು ತ್ಯಜಿಸಬಾರ್ದು, ಅವ್ರನ್ನ ಒದಿಸಬಾರ್ದು, ಅವರಿಗೆ ನೋವನ್ನುಂಟು ಮಾಡಬಾರ್ದು, ಅವರ ವಿರುದ್ಧವಾದಂತಹ ಮಾತುಗಳನ್ನು ಆಡಬಾರ್ದು. ಅವರಲ್ಲಿ ಒಂದು ವಾಕ್ಯ ಬಂದಿದೆ ಅಂತಂದರೆ ಅದು ಸರಿಯಾದಂತಹ ಒಂದು ವಾಕ್ಯವೇ ಆಗಿರುತ್ತೆ. ಅವ್ರು ನಮಗೇನಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಂದರೆ ಅವರು ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾದಂಥ ತೀರ್ಮಾನವನ್ನೇ ತೆಗೆದುಕೊಂಡಿರ್ತಾರೆ. ಆದ್ದರಿಂದ ಎಂದೂ ಸಹ ಪಿತೃವಿಗೆ ವಿರುದ್ಧವಾದಂಥ ಮಾತನಾಡಬಾರದು ಅನ್ನುವಂತಹ ಆದರ್ಶವನ್ನು ತೆಗೆದುಕೊಂಡಂಥವನು ಶ್ರೀರಾಮಚಂದ್ರ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.